ಇವತ್ತು ನಮ್ಮ ಮನೆಯವರು ಡ್ಯೂಟಿಲಿಂದ ಬಂದು ಉಪವಾಸ ಮಲ್ಕೋಬೇಕಾಯ್ತು ಮತ್ತು ಅವರೇ ಅಡುಗೆ ಮಾಡಿಕೊಂಡು ಊಟ ಮಾಡಬೇಕಾಯ್ತು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ರಿಗೂ. ಇನ್ನು ಇದು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ಬಂದು ಇನ್ನು ನಮ್ಮ ಜಾನುಗೆ ಜಲ್ದಿನೇ ಹಸು ಆಗಿರ್ತಾವೆ, ಹಾಗಾಗಿ ಆಕಿ ನಂಗೆ ಹಸು ಆಗ್ಯಾವಂತ ನಂಗೆ ಅನ್ನ ಹಾಕೊಡು ಅಂತಂತ ಒಂದು 6 ಗಂಟೆಗೆ ಹಿಡಿದು ಹಸು ಆಗ್ಯಂತ ಸ್ಟಾರ್ಟ್ ಮಾಡ್ರೆ. ಇನ್ನು ಎದ್ದು ಆಕಿ ಬ್ರಷ್ ಅದು ಮಾಡಿದ್ಮೇಲೆ ಅದಕ್ಕೆ ಮನೆಗೆ ಕೇಕ್ ಇತ್ತು, ಕೇಕ್ ಅದು ಕೊಟ್ಟೀನಿ. ಇನ್ನು ನಾನು ಬಂದು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ, ಏನಿಲ್ಲ. ಹಾಸಿಗೆಗಿಂದ ಬಂದು ಆ್ಯಕ್ಚುಲಿ ನಮ್ಮ ಅಮ್ಮ ಭೀ ಎದ್ದೇಳು, ಇವತ್ತು ಸಂಡೇ ಅದ ಮಕ್ಕೋ ಅಂದಿ ಸಲುವಾಗಿ ಇನ್ನು ಆಕಿ ಭೀ ಮಲ್ಕೊಂಡಾಳ. ಮತ್ತು ಇನ್ನು ಇವರಿಬ್ರು ನಮ್ಮ ಮನೆಯವ್ರು ಭೀ ಹಾಗೆ ಡ್ಯೂಟಿಲಿಂದ ಬಂದು ಸಂಡೇ ಆಗಿರೋ ಕಾರಣ ಇವತ್ತು ಉಪವಾಸ ಮಲ್ಕೋಬೇಕಾಯ್ತು ನಮ್ಮ ಮನೆಯವರು. ಇಲ್ಲದ್ರೆ ಟಿಫಿನ್ ಮಾಡಿ ಫ್ರೆಶ್ ಅಪ್ ಆಗಿ ಎಲ್ಲ ಆಗಿ ಮನೆಯಲ್ಲಿ ಮಲ್ಕೋತಿರೋರು. ಬಟ್ ಇವತ್ತೇನಪ್ಪ ಅಂದ್ರೆ ಸಂಡೇ ಆಗಿರೋ ಸಲುವಾಗಿ ರೆಸ್ಟು ಅಂದರೆ ಡೈರೆಕ್ಟು ನಾನು ಲಂಚೇ ಮಾಡ್ತೀನಿ ಸಂಡೇ ದಿನ. ಹಾಗಾಗಿ ಅವ್ರು ಮಲ್ಕೊಂಡಾರ. ಇನ್ನು ನಾವೆದ್ದು ಕೆಲಸ ಮಾಡ್ಕೋಬೇಕಲ್ವ, ಹಾಗಾಗಿ ಕಿಚನ್ ಅದು ಗ್ಯಾಸ್ ಕಟ್ಟಿ ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡೀನಿ ಅಡುಗೆ ಮಾಡ್ಲಿಕ್ಕ. ಇನ್ನು ಹೊರಗೆಲ್ಲ ಹೋಗಿ ತೊಳೆದು ಮಟ್ಟಿ ಬರಬೇಕು. ಇನ್ನು ಅದೆಲ್ಲ ಮಾಡ್ಕೊಂಡು ಬಂದು ನಾನು ಕಸ ಎಲ್ಲ ಹುಡ್ಕೊಂಬಂದು ಹೊರಗೆಲ್ಲ ತೊಳೆದು ಎಲ್ಲ ಮಾಡಿಬಂದು ಇನ್ನು ರೊಟ್ಟಿ ಮಾಡಮ್ಮಿ ಅಂತ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗೀನಿ. ಬ್ರಷ್ ಅದು ಮಾಡಿ ಸ್ವಲ್ಪ ಕೂದಲಿಗಿದಲೆಲ್ಲ ಚೆಂದ ಜುಟ್ಟ ಹಾಕ್ಕೊಂಡು ಹಂಗಾಗಿ ರೆಡಿಯಾಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾನು 1-2 ಕೇಕ್ ಪೀಸ್ ತಿಂದು ಸ್ಟಾರ್ಟ್ ಮಾಡೀನಿ. ಯಾಕಂದ್ರೆ ಹಸು ಜಾಸ್ತಿ ಆಗ್ಲತ್ತವ, ಯಾವ್ದು ಕಾರಣ ಗೊತ್ತಿಲ್ಲ, ಬಟ್ ಮಾರ್ನಿಂಗ್ ಹೇಳೋದು ಹಸು ಆಗ್ಲತ್ತವ. ಇನ್ನು ನನ್ನಂತೂ ಡಯಟ್ ಹೋಯ್ತು, ಎಕ್ಸಸೈಸ್ ಹೋಯ್ತು, ಎಲ್ಲನೇ ಹೋಯ್ತು. ಇನ್ನು ಡೈರೆಕ್ಟ್ ಹೇಳೋದು ಕೆಲಸ ಸ್ಟಾರ್ಟ್ ಮಾಡಬೇಕಾಗ್ಲತ್ತದ. ಹಾಗಾಗಿ ಡಯಟ್ ಆಗಲಾಗ್ಯದ, ಮಾರ್ನಿಂಗ್ ಡ್ರಿಂಕ್ ಆಗಲಾಗ್ಯದ, ಏನೂ ಆಗಲಾಗ್ಯದ. ಇನ್ನು ಹೇಳೋದು ಕೆಲಸಕ್ಕೆ ಸ್ಟಾರ್ಟ್ ಆಗ್ಯದ. ಇನ್ನು ಇವತ್ತು ಬಂದು ಸಂಡೇ ಆಗಿರೋದ್ರಿಂದ ಸಂಡೇ ಸ್ಪೆಷಲ್ ಏನು ಹೇಳ್ರಿ ನೋಡಮ್ಮಿ, ಎಲ್ಲರ ಮನೆಯಾಗಿರೋದೇ ಚಿಕನು. ಇನ್ನು ನಮ್ಮ ಮನೆಯಾಗ ಭೀ ಗೊತ್ತಿಲ್ಲ, ನಮ್ಮ ಮನೆಯವರು ಬರ್ತಾರೆ ತೊಗೊಂಬರ್ತೀನಿ ಅಂದಿರು, ಬಟ್ ತರ್ಲಿಕ್ಕಾಗಿರಲಿಲ್ಲ. ಹಾಗಾಗಿ ತರ್ತೀನಿ ಅಂತ ಅಂದ್ಕೊಂಡು ಇನ್ನು ನಮ್ಮ ಜಾನಕ್ಕೆ ಭೀ ನಾವು ಒಟ್ಟು ಚಿಕನ್ ತಿಂದಿರಲಿಲ್ಲ. ಗೃಹ ಪ್ರವೇಶ ಆಗಿ ಬಂದಿದ ಮೇಲೆ ಊರ್ಲಿಂದ ಬಂದಿದ ಮೇಲೆ, ಹಾಗಾಗಿ ಇನ್ನು ಆಕಿಗೆ ಭೀ ಚಿಕನ್ ಅಂತಂದು ಹೇಳಿ ಅವ್ರ ಪಪ್ಪಗೆ ಟಾರ್ಚರ್ ಮಾಡಿವಳು. ಆಕಿಗೆ ಏನಪ್ಪ ಅಂದ್ರೆ ಇನ್ನು ಕಾಜು ಬಾದಾಮ್ ಕೊಟ್ಟಿದ್ದ, ಗ್ಯಾಸ್ ಕಟ್ಟಿ ಮೇಲೆ ಕುಂತು ಅವು ಭೀ ಸೂಪರ್ ಅವ ಅಂತ ಹೇಳತ್ತಿಳು. ಇನ್ನು ಜಾನುಗೆ ಆಲ್ಮೋಸ್ಟ್ ಎಲ್ಲರೂ ಕೇಳತ್ತೀರಿ ಜಾನುಗೆ ವೀಡಿಯೋದಾಗ ತೋರಿಸಲಾಗಿರಿ ಹಂಗಂತ. ಇನ್ನು ಸಂಡೇ ದಿನ ಬಂದು ಕುಂತಾಳ. ಏನಪ್ಪ ಅಂದ್ರೆ ಕಿಚನು ಇಲ್ಲಿ ಬಂದಳು ಅಂದ್ರೆ ಸ್ವಲ್ಪ ಸೇಮ್ ಅಷ್ಟೇ ಅದ, ಕಿಚನು ಸ್ವಲ್ಪ ಚಿಕ್ಕದದ ಅಷ್ಟೇ. ಗ್ಯಾಸ್ ಕಟ್ಟಿ ಲಾಂಗ್ ಇತ್ತು, ಲೆಂತ್ ಅಷ್ಟೇ ಇತ್ತು, ಬಟ್ ಲಾಂಗ್ ಇತ್ತು. ಹಾಗಾಗಿ ಏನಾಗ್ಯದಪ್ಪ ಅಂದ್ರೆ ಆಕಿ ಬಂದಳು ಅಂದ್ರೆ ಇಲ್ಲ ಗ್ಯಾಸ್ ಬಲ್ಲಿ ಅದು ಹಿಡ್ದಾಳ ಅದು ಮಾಡೋಳು ಅಂದ್ರೆ ಅಂಜಿಕೆ ಅಂತಂದು ಹಾಗಾಗಿ ಜಾಸ್ತಿ ವೀಡಿಯೋದಾಗ ತೊಗೊಂಬಲಾಗಿನಿ. ಇನ್ನು ಕಿಚನ್ದಾಗ ಭೀ ಕೂಡ್ಸ್ಕೊಂಬಲಾಗಿನಿ ನಾನು. ಇಲ್ಲಾಂದ್ರೆ ಆಕಿಗೆ ಬರಬೇಕಂತ ಇಷ್ಟ. ಒಂದು ಸ್ವಲ್ಪ ದಿನ ಗ್ಯಾಪ್ ಕೊಟ್ಟಿದ್ದಲ್ವ, ಹಾಗಾಗಿ ಆಕಿ ಭೀ ವೀಡಿಯೋದಾಗ ಬರಬೇಕಂತ ಸ್ವಲ್ಪ ದಿನ ಅನಿಸಿರ್ಲಿಲ್ಲ. ವೀಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದೆ ಅಂದ್ರೆ ದೂರ ಆಯ್ತಿಳು. ಹಾಗಾಗಿ ಈಗ ಆಕಿನೇ ಬರ್ಲತ್ತಾಳ. ಯಾರಿಗೆ ಭೀ ಫೋರ್ಸ್ ಮಾಡ್ಬಾರ್ದಲ್ವ, ನನ್ನ ಮಗಳೇ ಅಲ್ಲಿ ಯಾರೇ ಅಲ್ಲಿ. ಹಾಗಾಗಿ ಈಗ ಆಕಿ ವೀಡಿಯೋದು ಬರ್ಲತ್ತಾಳ. ಹಾಗಾಗಿ ಆಕಿನ ವೀಡಿಯೋ ಬರ್ತಾವ ಇನ್ನು ಮುಂದೆ. ಇನ್ನು ಈ ಕಡೆ ಬಂದು ನಾನು ರೊಟ್ಟಿ ಸ್ಟಾರ್ಟ್ ಮಾಡೀನಿ. ಯಾಕಂದ್ರೆ ಚಿಕನ್ನು ಕರಿ ಆಗಲಿ ಮತ್ತು ರೈಸ್ ಆಗಲಿ ಜಲ್ದಿ ಮಾಡ್ಬೋದು, ಬಟ್ ರೊಟ್ಟಿ ಲೇಟ್ ಆಯ್ತದ. ಹಾಗಾಗಿ ನಾನು ಫಸ್ಟು ರೊಟ್ಟಿ ಮಾಡ್ಕೊಂಡ್ರೆ ಆಯ್ತಂತಂದೆ. ಅಂದ್ರೆ ನಮ್ಮ ಮನೆಯವ್ರದು ಹೇಳತನ ರೊಟ್ಟಿ ಮಾಡ್ಕೊಂಡಿಟ್ರೆ ಆಯ್ತಂತಂದು ಬೆಳಗ್ಗೆ ಎದ್ದುನೇ ರೊಟ್ಟಿ ಮಾಡತ್ತೀನಿ. ನಂದು ಹೊರಗಿಂದು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆ ಎಲ್ಲ ಹುಡ್ಕೊಂಡು ಎಲ್ಲ ಮಾಡಿಕೊಂಡು ಇನ್ನು ನಮ್ಮ ಜಾನುಗೆ ಏನಪ್ಪ ಅಂದ್ರೆ ಆಕಿಗೆ ಬೆಳಗ್ಗೆ ಹೇಳೋದು, ಆಕಿಗೆ ನಾವು ಏನು ಕೊಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಕಂಪಲ್ಸರಿ ಊಟ ಅಂತೂ ಬೇಕು. ಹಾಗಾಗಿ ಇಲ್ಲಿ ರೊಟ್ಟಿ ಮಾಡಿಟ್ಟ ಅಂದ್ರೆ ಜಲ್ದಿ ಮಾಡ್ಕೋಬೋದು ಚಿಕನ್ ಅಂತಂದು. ಆಲ್ರೆಡಿ ಚಿಕನ್ ಬೇಕಂತಂದು ಒಂದು ವಾರ ಹಿಡಿದು ಸ್ಟಾರ್ಟ್ ಮಾಡಿಳು, ಬಟ್ ನಮ್ಮ ಮನೆಯವರಿಗೆ ಟೈಮ್ ಸಿಕ್ಕಿಲ್ಲ ತರ್ಲಾಕ. ಅಂದ್ರೆ ಅವರು ಡ್ಯೂಟಿ ಚೇಂಜ್ ಇತ್ತು. ಇನ್ನು ನಾನಂತೂ ಯಾವತ್ತು ಭೀ ಚಿಕನ್ ಶಾಪಿಗೆ ಹೋಗಿ ಚಿಕನ್ ತರೋದಲ್ಲಿ, ಈ ಗಿರಣಿಗೆ ಹೋಗಿ ಇಟ್ಟು ಬೀಸ್ಕೊಂಬರೋದಲ್ಲಿ ಅದು ಎಲ್ಲ ಮಾಡಿಲ್ಲ. ಹಾಗಾಗಿ ನಾನು ಇಲ್ಲಿ ತನಕ ಹೋಗಲ್ಲ ಭೀ. ಹಾಗಾಗಿ ಅವ್ರು ಯಾವಾಗ ಇದ್ರೆ ಅಂದ್ರೆ ಅವಾಗೆ ತಂದು ಮಾಡಿ ಉಣ್ತೀವಿ ನಾವು. ಕಂಪಲ್ಸರಿ ಅಂತಿಲ್ಲ, ಈಗ ನಮ್ಮ ಜಾನು ಬಂದಿದ್ದು ಹಿಡಿದು ಕಂಪಲ್ಸರಿ ಬೇಗ ಆಗ್ಲತ್ತದ. ಅದಕ್ಕೆ ಇನ್ನು ಅಲ್ಲಿ ನಾನು ರೊಟ್ಟಿ ಮಾಡ್ಕೊತಾನೆ ಈಕಿ ಬಂದು ಇಲ್ಲಿ ಟಿ ವಿ ಹಚ್ಕೊಟ್ಟಿದ್ದೆ ನಾನು. ಅಷ್ಟೇ ಸ್ವಲ್ಪ ಹೊತ್ತು ಕುಂತಳು ಮತ್ತು ಬಂದು ಟಿ ವಿ ಹಚ್ಕೊಡು ಅಂದಳು. ಟಿ ವಿ ಹಚ್ಕೊಟ್ಟ. ಏನಾಗ್ಯದಪ್ಪ ಅಂದ್ರೆ ರಿಮೋಟು ಕೆಳಗೆ ಬೀಟ್ ಕೊಟ್ಟಾಳ. ಬೀಟ್ ಕೊಟ್ಟಿದ್ದ ಸಲುವಾಗಿ
ಶೆಲ್ಲಿನಾಗ ಭೀ ಚಾರ್ಜಿಂಗ್ ಆಗೋಗ್ಯವೋ ಏನೋ, ಹಾಗಾಗಿ ನಾ ಚಾರ್ಜಿಂಗ್ ಶೆಲ್ಲು ತೆಗೆದು ಮತ್ತು ಅವು ಚಾರ್ಜಿಂಗ್ ಹಚ್ಲಕ್ಕ ಇಡಮಂತಂದು ಬೇರೆ ಶೆಲ್ ಹಾಕ್ಲತ್ತೀನಿ. ಆ್ಯಕ್ಚುಲಿ ಚಾರ್ಜರ್ ಶೆಲ್ಗಳು ಅವ ನಮ್ಮಲ್ಲಿ, ಅಂದ್ರೆ ಚಾರ್ಜರ್ ಮಾಡಿ ಬೋರ್ಡ್ ಭೀ ಅದ. ಅದು ಬೋರ್ಡ್ನಾಗ 4 ಶೆಲ್ ಹಿಡಿತಾವ, ಹಚ್ಚಿ ಚಾರ್ಜ್ ಮಾಡಿಕೊಂಡು ಮತ್ತು ರಿಮೋಟಿಗಾಗಲಿ ವಾಚ್ಗಾಗಲಿ ಇನ್ನು ನಮ್ಮ ಮನೆಯವರು ಶೇವಿಂಗ್ ಟ್ರಿಮ್ಮರ್ಗಾಗಲಿ ಎಲ್ಲದಕ್ಕೆ ಯೂಸ್ ಮಾಡ್ಕೋತೀವಿ. ಹಾಗಾಗಿ ಅದು ಶೆಲ್ಗಳು ಚೇಂಜ್ ಮಾಡತ್ತೀನಿ. ಆಕಿಗೆ ಕಂಪಲ್ಸರಿ ಟಿ ವಿ ಹಚ್ಕೊಟ್ಟ ಅಂದ್ರೆ ಏನರ ಮಾಡ್ಕೋತಾ ಇರ್ತಾಳೆ. ಇನ್ನು ನನಗಂತೂ ಏನಪ್ಪ ಅಂದ್ರೆ ಈ 4-5 ಡೇಸ್ ಹಿಡಿದು ಅಂತೂ ನನಗೆ ಸ್ವಲ್ಪ ರಾಘವೇಂದ್ರ ಗುರುಗಳದು ಸಾಂಗ್ಸ್ ಕೇಳೋದಾಗಲಿ ಅದು ಅಲ್ಲಿ ಇಂಟ್ರೆಸ್ಟ್ ಹೊಂಟದ. ಹಾಗಾಗಿ ನಾನು ಮಾರ್ನಿಂಗೇ ಸಾಂಗ್ ಹಚ್ಚಿಬಿಟ್ಟಿದ್ದೆ ಸಂಡೇ ದಿನ. ಬಟ್ ನಮ್ಮ ಜಾನು ಇಲ್ಲ, ನನಗೆ ಚಿಂಟು ಬೇಕು, ಡ್ಯಾನ್ಸ್ ಬೇಕಂದು ಸಲುವಾಗಿ ಆಕೆಗೆ ಹಚ್ಕೊಟ್ಟು ಇಲ್ಲಿನ ಆಲ್ರೆಡಿ ಇಲ್ಲಿ 11 ಗಂಟೆ ಹಂಗೆ ಆಗಿತ್ತು ಅನ್ಕೋತೀನಿ, 10:30 11. ಅವರಿಬ್ಬರಿಗೆ ಎಬ್ಬಿಸ್ಲಾಗ ಬಂದ ನಮ್ಮ ನಮ್ಮ ಮನೆಯವರಿಗೆ ಎಬ್ಬಿಸ್ಲಾಗ ಬಂದರು. ಇನ್ನು ಏಳಲಾಗಿರು, ಇನ್ನು ನೀರು ಹಾಕ್ತೀನಿ ಅಂತಂದ್ರು ಭೀ ಏಳಲಾಗಿರು ಏನಿಲ್ಲ. ಇನ್ನು ಸ್ವಲ್ಪ ಹೊತ್ತು ಮಕ್ಕೋರಿ ಹಾಗೆ ಮಾಡಿರಿ ಅಂತಂದು. ಇನ್ನು ನಮ್ಮ ಅಮ್ಮಗಳಲ್ವ 7 ಇಷ್ಟೊತ್ತನ ಮಕ್ಕೋತೆ ಅಂದ್ರೆ ಆ್ಯಕ್ಚುಲಿ ಆಕೆ ಜಲ್ದಿ ಎದ್ದಳು, ಮಲ್ಕೋ ಇವತ್ತು ಸಂಡೇ ಅದಂತ ಸಲುವಾಗಿ ಮಲ್ಕೊಂಡಾಳ. ಈಗ ನಾನೇ ಎಬ್ಬಿಸ್ಲಕ್ಕೆ ಹೋಗೀನಿ. ಪಾಪ ಆಕಿನ ಕಡೆ ಏನು ತಪ್ಪಿಲ್ಲ, ನನ್ನ ಕಡೆ ಅದ. ಯಾಕಂದ್ರೆ ಮಕ್ಕೋ ಅಂದಿದ್ದಕ್ಕೆ ಭೀ ನಾನೇ ಎಬ್ಬಿಸ್ಲಕ್ಕೆ ಹೋಗಿದ್ದಕ್ಕೆ ಭೀ ನಾನೇ. ಯಾಕಂದ್ರೆ ಆಲ್ರೆಡಿ 10:30 ಹಂಗಾಗಿತ್ತು. ಇನ್ನು ನನಗೆ ಭೀ ಹಸು ಆಗ್ಲಕ್ಕೆ ಸ್ಟಾರ್ಟ್ ಆಗ್ಯವು. ನಮ್ಮ ಜಾನುಗೆ ಭೀ ಆಕೆಗೆ ಏನು ಕೇಕ್ ಕೊಡ್ರಿ, ಬಿಸ್ಕಿಟ್ ಕೊಡ್ರಿ, ಏನು ಕೊಟ್ಟರು ಭೀ ಆಕೆಗೆ ಊಟ ಮಾಡಿದಪ್ಲೆ ಆಗಲ್ಲ. ಇನ್ನು ನಮ್ಮ ಅಮ್ಮಗಾದ್ರೆ ಬೇಕಾದ್ರೆ ಆಕೆ ಅದು ಕೇಳು ಇದು ಕೇಳು, ಊಟ ಮಾಡಂದ್ರೆ ಇಲ್ಲ ಬಿಸ್ಕೆಟ್ ಕೊಡು, ಫ್ರೂಟ್ಸ್ ಕೊಡು ಈ ಥರ ಅಂತಾಳೆ. ನಮ್ಮ ಜಾನುಗಿಲ್ಲ, ಊಟ ಕಂಪಲ್ಸರಿ ಬೇಕು. ಇವೇನಾವಿವು ಇವೇನೋ ಏನಾವಿವು ಕರೆ ಏನಾವು ಬ್ರಷ್ ಮಾಡ ಅಪ್ಪಂದ ಒಂದು ಕೊಡ್ತೀನಿ ಈ ತಾನ ಅಮ್ಮಗ ನೀವು ಹೊಡೆದು ಇವನು ಅಮ್ಮ ಹೊಡೆದು ನಾವು ಹೊಡ್ತೀವಿ. ಹೋಗಿಟ್ಟು ಬಾ ಹೋಗಿ. ಇನ್ನು ನಮ್ಮ ಜಾನು ಕೂಡ ಸ್ವಲ್ಪ ತಾಟ ಆಡಿ ಇನ್ನು ನಾನು ನಮ್ಮ ಜಾನುಗದು ಮೈ ತೊಳೆದು ರೆಡಿ ಮಾಡೀನಿ. ಇನ್ನು ಅಮ್ಮ ಭೀ ಬಾತ್ರೂಮ್ಗದು ಹೋಗಿ ಎಲ್ಲ ಆಕಿಗೆ ಭೀ ಫ್ರೆಶ್ ಆಗ್ಯಾಳ, ರೆಡಿ ಆಗ್ಯಾಳ. ಇನ್ನು ನಮ್ಮ ಮನೆಯವ್ರು ಭೀ ಎದ್ದು ಫ್ರೆಶಪ್ ಆಗಿ ಇನ್ನು ಸ್ನಾನ ಎಲ್ಲ ಮುಗಿಸ್ಕೊಂಡು ಅವರು ಅಡುಗೆ ಸ್ಟಾರ್ಟ್ ಮಾಡ್ಯಾರ. ಆ್ಯಕ್ಚುಲಿ ಚಿಕನ್ ಅದು ಹೋಗಿ ತೊಗೊಂಡು ಬಂದಿರು, ತೊಳಿರಂದ ತೊಳೆದವರು. ತೊಳೆದ ಮೇಲೆ ಇನ್ನು ಹಾಗೆ ಪಲ್ಯ ಮಾಡಿರಿ ಪಾರ್ಗಳಿಗೆ, ಅಂದ್ರೆ ಮಕ್ಳಿಗೆ ಇಬ್ಬರಿಗೂ ಸಪ್ರೇಟ್ ಮಾಡ್ತೇವೆ. ನಾನ್ ವೆಜ್ ತಂದೇವಂದ್ರೆ ಹಾಗಾಗಿ ಅವರಿಬ್ಬರಿಗೆ ಪಲ್ಯ ಮಾಡಂದ್ರೆ ಮಾಡ್ಲತ್ತಾರ. ಇನ್ನು ಒಂದು ಕಡೆ ಕೊಬ್ಬರಿ ಹುರಿದಿರಲಿಲ್ಲ, ಕೊಬ್ಬರಿ ಹುರ್ಕೊಳತ್ತಾರ. ಇನ್ನು ಒಂದು ಕಡೆ ಪಲ್ಯಕ್ಕೆ ಇಟ್ಟಾರ ಮಕ್ಕಳಿಗೆ, ಇನ್ನೂ ಒಂದು ಕಡೆ ಸೆಂಟ್ರದಾಗ ನಮಗೂ ಪಲ್ಯಕ್ಕೆ ಇಡ್ತಾರೆ. ಯಾಕಂದ್ರೆ ನಾನು ಸ್ನಾನ ಮಾಡ್ಕೊಂಬರ್ತೀನಿ, ನೀವು ಮಾಡಿರಿ ರೆಡಿ ಮಾಡಿರಿ ಯಾಕಂದ್ರೆ ಲೇಟ್ ಆಯ್ತದ ಅಂತಂದು ಸಲುವಾಗಿ ಇನ್ನು ಅವರೇ ಮಾಡ್ಲಿಕ್ಕೆ ಶುರು ಮಾಡ್ಯಾರ. ಇವತ್ತು ಸಂಡೇ ಸ್ಪೆಷಲು ಕಂಪಲ್ಸರಿ. ಈಗ ಟೈಮ್ ಇತ್ತು ಅಂದ್ರೆ ನಮ್ಮ ಮನೆಯವರೇ ಮಾಡ್ತಾರೆ. ಟೈಮ್ ಇಲ್ದೋಯ್ತು ಅಂದ್ರೆ ನಮ್ಗೆ ಹಸು ಆಗ್ಲತ್ತವು ಜಲ್ದಿ ಆಗಬೇಕು ಅಂದ್ರೆ ನಮ್ಮ ಮನೆಯವರು ಕಂಪಲ್ಸರಿ ಕಿಚನ್ದಾಗ ಬಂದು ಅವರೇ ಮಾಡ್ತಾರೆ. ಇನ್ನು ಅವರು ಮಾಡೋದೇನಪ್ಪ ಅಂದ್ರೆ ಟೇಸ್ಟಾಗಿ ಮಾಡ್ತಾರೆ, ಸೂಪರಾಗಿ ಮಾಡ್ತಾರೆ. ಬಟ್ ನಂಗೆ ಸ್ವಲ್ಪ ಆಯಿಲ್ ಹೆಚ್ಚಿಗೆ ಹಾಕ್ತಾರೆ. ಹಾಗಾಗಿ ನನಗೂ ಆಯಿಲ್ ಹೆಚ್ಚಿಗಿದ್ರೆ ನನಗೂ ನಾನ್ ವೆಜ್ನಾಗ ಆಯಿಲ್ ಇರಬೇಕು ಅಂತಾರೆ. ಬಟ್ ಪೂರ್ತಿ ಹೆವಿಯಾಗಿ ಭೀ ಹಾಕಲ್ಲ ನಾನು, ಮೀಡಿಯಮ್ ಡೈಲಿ ಮಾಡೋದೇ ಕಮ್ಮಿ ಆಯಿಲ್ನಾಗ ಮತ್ತು ಸ್ವಲ್ಪ ಹೆಚ್ಚಿಗೆ ಅಷ್ಟೇ ನಾನ್ ವೆಜ್ನಾಗ. ನಮ್ಮ ಮನೆಯವ್ರು ಏನಪ್ಪ ಅಂದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಹಾಕ್ತಾರೆ. ಹಾಗಾಗಿ ನಂಗೆ ಅದು ಒಂದೇ ಇಷ್ಟ ಆಗಲ್ಲ. ಆಯಿಲ್ ಹೆಚ್ಚಿಗೆ ಊಟ ಮಾಡ್ಲಿಕ್ಕಂತೂ ಆಗಲ್ಲ. ಯಾಕಂದ್ರೆ ಆಯಿಲ್ ಹೆಚ್ಚಿಗೆ ಊಟ ಮಾಡ್ದೆ ಅಂದ್ರೆ ನನಗೆ ವಾಮಿಟಿಂಗ್ ಆಗ್ತದೆ, ಅಂದ್ರೆ ಎದೆ ಮೇಲೆ ಕುಂತಪ್ಲೆ ಆಗಿ ವಾಮಿಟಿಂಗ್ ಆಯ್ತದ. ಹಾಗಾಗಿ ಅವರಿಗೆ ಹೇಳೇ ಬಿಡ್ತೀನಿ ನಾನು ಕಮ್ಮಿ ಆಯಿಲ್ ಹಾಕ್ರಿ ಅಂತ. ಬಟ್ ಅದು ಕಂಪಲ್ಸರಿ, ಅದು ಕೈ ರಾಟಿನೇ ಇರ್ತದಲ್ವ ಯಾರ್ದವ್ರದ್ದು. ಈಗ ನಾವು ಅಡುಗೆ ಮಾಡತ್ರ ನಾವು ಎಣ್ಣೆ ಹೆಚ್ಚಿಗೆ ಹೋಯ್ತದ ಒಬ್ಬೊಬ್ಬರ ಕೈಲಿಂತು. ಬಟ್ ನನ್ನ ಕೈಲಿ ಇಲ್ಲ, ನಾನು ಕಮ್ಮಿನೇ ಹಾಕ್ತೀನಿ. ಅದು ಟೇಸ್ಟ್ ಆಗಲಿ ಬಿಡಲಿ, ಬಟ್ ನನಗೆ ಇಷ್ಟ ಆಗಲ್ಲ ಆಯಿಲ್ ಹೆಚ್ಚಿಗೆ ಹಾಕೋದು. ಹಾಗಾಗಿ ಇನ್ನು ನಮ್ಮ ಜಾನುಗೆ ಏನಪ್ಪ ಅಂದ್ರೆ ಆಯಿಲ್ ಹೆಚ್ಚಿಗೆ ಊಟ ಮಾಡ್ರೆ ಆಕಿಗೆ ಭೀ ಕೆಮ್ಮತ್ತದ. ಹಾಗಾಗಿ ಜಾಸ್ತಿ ಹಾಕಲ್ಲ, ಮಕ್ಳಿಗಾದ್ರೂ ಭೀ ನಮಗಾದ್ರೂ ಭೀ. ಅದು ಸಪ್ರೇಟ್ ಮಾಡೋದೇ ಸಂಡೇ ಒಂದಿನ ನಾನ್ ವೆಜ್ ತಂದಾಗ. ಡೈಲಿ ಆದ್ರೆ ನಾವು ಮಕ್ಕಳು ಎಲ್ಲ ಒಂದೇ ಪಲ್ಯ ಮಾಡ್ತೀನಿ.
ಇನ್ನು ನಾನು ಸ್ನಾನ ಮುಗಿಸ್ಕೊಂಬರತನ ಅವರೆಲ್ಲ ಈ ಕಡೆ ಆ ಕಡೆ ಒಂದು ಕಡೆ ಕೊಬ್ಬರಿ ಹೊಡೆದಿರು, ಈ ಕಡೆ ಮಕ್ಳಿಗೆ ಪಲ್ಯ ಇಟ್ಟರು. ಇನ್ನು ನಮಗೆ ಭೀ ಪಲ್ಯ ಮಾಡ್ಲತ್ತಾರ ಅವರೇ. ಇನ್ನು ನಮ್ಮ ಜಾನಂದು ಆಟ ನೋಡ್ರಿ ಯಾವ ಥರ ಮಾಡ್ಲತ್ತಾಳ ಅಂತಂದು. ಅಂದ್ರೆ ಚಿಕನ್ ತಂದ್ರೆ ಆಯಿತು, ಆಕಿಗೆ ಒಟ್ಟು ಖುಷಿಯಾಗಿತ್ತು. ಆಕಿಗೆ ಏನಪ್ಪ ಅಂದ್ರೆ ರೈಸ್ ಇರಬೇಕು, ಚಿಕನ್ ಇರಬೇಕು, ಇವೆರಡು ಇದ್ರೆ ಸಾಕು. ಆಕಿಗೆ ರೊಟ್ಟಿ ಭೀ ಕೇಳಲ್ಲಳು, ರೈಸ್ ಕಂಪಲ್ಸರಿ ಬೇಕು. ಹಾಗಾಗಿ ಇನ್ನು ಈಗಿನ್ನ ಅಷ್ಟೊಂದು ಗೊತ್ತಾಗ್ಲತ್ತದ ಚಿಕನು ಈಗ ಹಿಂಗೆ ಹಸಿ ಇರ್ಲಿಕ್ಕೆ ತಿನ್ನಬಾರ್ದು, ಅದು ಮಾಡಬಾರ್ದು ಅಂತ. ಬಟ್ ಒಂದು 2 ಇಯರ್ಸ್ ಲಾಸ್ಟ್ ಇಯರ್ ಅನ್ಕೋತೀನಿ, ಲಾಸ್ಟ್ ಇಯರು ಅದೇ ತಂದಿದ್ದು ಚಿಕನ್ನೇ ಬಾಯಾಗಿ ಇಟ್ಕೊಂಡು ತಿಂಬೋದಾಲಿ ಮೇಲೆದಾಲಿ ಮಾಡ್ತೀವಳು. ನಾನೇನಪ್ಪ ಅಂದ್ರೆ ಕಿಚನ್ದಾಗ ಇವ್ರು ತಂದಿಟ್ಟು ತೊಳೆದಿಟ್ಟು ಹೋಯ್ತಿರು ಅಲ್ಲಿ ಹಳೆ ರೂಮ್ನಾಗ ಇರ್ಲಕ್ಕ. ನಾನು ಆ ಕಡೆ ಒಂದು ಕಡೆ ರೊಟ್ಟಿ ಮಾಡ್ಕೊತಾ, ಒಂದು ಕಡೆ ಅನ್ನ ಮಾಡ್ಕೊತಾ, ಈ ಚಿಕನ್ ತೊಳೆದಿಟ್ಟಾರಲ್ವ ಅಂತಂದು ಗಪ್ ಹೊಡೆದ್ರು. ಹಿಂದಿಂದ ಬಂದು ಚಿಕನ್ ತೊಗೊಂಡು ಹೋಗಿ ತಿಂಬೋದು, ಅದು ಮಾಡೋದು ಮಾಡ್ತೀವಳು. ಇಲ್ಲಿ ಭೀ ಬಂದು ಅದೇ ಮಾಡತ್ತಾಳ. ಇನ್ನು ನಮ್ಮ ಮನೆಯವ್ರು ಬೈಲತ್ತಿರು, ಅದು ಹಸಿ ಚಿಕನ್ ಅದ, ಕೈಯಾಗ ಹಿಡಿಬಾರ್ದು, ಅದು ಮಾಡಬಾರ್ದು ಅಂತ. ಆ್ಯಕ್ಚುಲಿ ಈಗ ನಮ್ಮ ಜಾನು ಬಂದಿದ್ದು ಹಿಡ್ದೇ ಸ್ವಲ್ಪ ಹೆಚ್ಚಿಗೆ ಆಗ್ಯದ ಚಿಕನು. ಇಲ್ಲಾಂದ್ರೆ 15 ಡೇಸ್ಗೆ ಒಂದು ಸರ್ತಿ ತಿಂತಿದ್ದೇವೆ, ಈಗ ವೀಕ್ಲಿ ಒನ್ಸ್ ಆಗ್ಯದ. ನಮ್ಮ ಜಾನಿಗೂ ಚಿಕನ್ ಅಂದ್ರೆ ಅಷ್ಟು ಇಷ್ಟ. ನಿದ್ದಿಗಣ್ಣ ಒಂದೊಂದು ಸರ್ತಿ ನಿದ್ದಿಗಣ್ಣಗೆ ಭೀ ಚಿಕನ್ನೇ ಕೇಳ್ತಾಳ ಅಂತ ಕೇಳ ನಮ್ಮ ಜಾನು. ಇನ್ನು ಚಿಕನ್ ಕೂಡ ಆಟ ಆಡೋದು ನೋಡ್ರಕ್ಕಿಂದು ಸ್ಕಿನ್ನು ಆಲ್ರೆಡಿ ಶಾಪ್ನವ್ರು ತೆಗ್ದಾರ, ನಮ್ಮ ಮನೆಯವ್ರು ಬಂದು ತೆಗ್ದಾರ, ಕ್ಲೀನ್ ಮಾಡ್ಯಾರ. ಇನ್ನು ಈಕಿ ಭೀ ಕ್ಲೀನ್ ಮಾಡ್ಲತ್ತಾಳ. ಇನ್ನು ಅದು ತೊಗೊಂಡು ತಿಂಬೋದಲ್ಲಿ ಅದು ಮಾಡೋದಲ್ಲಿ ಮಾಡ್ತಾಳೆ. ಇನ್ನು ನಮ್ಮ ಮನೆಯವ್ರಂತೂ ಕಂಪಲ್ಸರಿ ಈಗ ಮುಟ್ಲತ್ತಾರ ಅಷ್ಟೇ ಚಿಕನ್ ಮುಟ್ತಿದ್ದಿಲ್ವಿ, ಅವ್ರು ಡೈರೆಕ್ಟ್ ಮಾಡಿ ಊಟ ಮಾಡ್ತಿರಷ್ಟೇ, ಮುಟ್ತಿದ್ದಿಲ್ಲೇ. ಇನ್ನು ಚಿಕನ್ ತೊಗೊಂಬರ್ರಿ, ಸ್ಟಾರ್ಟಿಂಗ್ದಾಗ ಚಿಕನ್ ತೊಗೊಂಬರ್ರಿ ಅಂತ ಹೇಳೋರ. ಇನ್ನು ಏನು ಮಾಡ್ತೀರಪ್ಪ ಅಂದ್ರೆ ಚಿಕನ್ ಈ ಕಡೆ ಕಡಿಲತ್ತರು, ಈ ಕಡೆ ಮಾರಿ ಮಾಡ್ತಿರು ಉಲ್ಟಾ. ಅಂದ್ರೆ ಅವ್ರ ಕಡೆ ನೋಡ್ತಿರ್ಲಿಲ್ಲ ಅದು ಚಿಕನ್ ಕಡಿಯೋದು ಅದು ಮಾಡೋದು. ಹಾಗಾಗಿ ಈಗಿನ ಹೆಂಗೋ ಧೈರ್ಯ ಮಾಡಿ ಆ್ಯಕ್ಚುಲಿ ನಮ್ಮ ಮನೆಗೆ ಫಂಕ್ಷನ್ ಆದ್ರೂ ಭೀ ಅವರೇ ಮುಂದೆ ನಿಂತು ಮಟನ್ ಅದು ಕಡ್ಸೋದು ಅದು ಮಾಡೋದು ಮಾಡ್ಯಾರ. ಅವ್ರು ಭೀ ಮಾಡ್ಯಾರ ಮಟನ್ ಅದು ಕಡಿಯೋದು. ಬಟ್ ನಾವ್ರ ಬಕ್ಕುಳು ಹಂಗಿಸ್ತೀವಿ ನಮ್ಮ ಮನೆಯವ್ರಿಗೆ, ಯಾಕಂದ್ರೆ ನಿಂತು ಮಟನ್ ಕಟ್ ಮಾಡೋದು ನೋಡ್ಯಾರ ಅಂದರೆ ದೊಡ್ಡ ಮಾತು. ಇನ್ನು ಅದ್ರಾಗ ಇವ್ರು ಭೀ ಕಟ್ ಮಾಡ್ಯಾರಲ್ವ, ಅದೇ ಇನ್ನೂ ದೊಡ್ಡ ಮಾತಂತ ತಿಳ್ಕೊಬೇಕು. ಯಾಕಂದ್ರೆ ಫುಲ್ ಹಂಗಿಸ್ತಿದ್ದೆ ನಾನಂತೂ. ಹಾಗಾಗಿ ಅವರು ಸ್ಟಾರ್ಟ್ ಮಾಡ್ಯಾರ ಈಗೀಗ ಎಲ್ಲ ಮಾಡೋದಲ್ಲಿ, ಇನ್ನು ಕಟ್ ಮಾಡೋದಲ್ಲಿ ಚಿಕನ್ ಕಡೆ ನೋಡೋದಲ್ಲಿ. ಇಲ್ಲಂದ್ರೆ ಜಾಸ್ತಿ ನೋಡ್ತಿರ್ಲಿಲ್ಲ, ಅವ್ರಿಗೆ ಅಷ್ಟೊಂದು ಇಷ್ಟ ಇಲ್ಲ, ಸ್ವೀಟ್ ಇಷ್ಟ. ನೀವು ಎಂಥ ನಿದ್ದಿಗಣ್ಣಾಗ ಎದ್ದು ಕೊಟ್ಟರು ಭೀ ಸ್ವೀಟ್ ತಿಂತಾರೆ, ಬಟ್ ಈ ಥರ ನಾನ್ ವೆಜ್ ಅದು ತಿಂಬಲ್ಲರು. ಈಗಷ್ಟೇ ಮಕ್ಕಳ ಸಲುವಾಗಿ ತಿನ್ನತ್ತಾರ. ಇನ್ನು ನಾನು ಸ್ನಾನ ಅದು ಮುಗಿಸ್ಕೊಂಬಂದು ಅವರಿಗೆ ಕೊಬ್ಬರಿ ಹುರ್ಕೊಟ್ಟಿರಲ್ವ, ಹುರಿದಿಟ್ಟಿರು, ಅದು ಕೊಬ್ಬರಿ ಎಲ್ಲ ಮಿಕ್ಸಿಗೆ ಹಾಕಿ ಕೊಟ್ಟೀನಿ. ಇನ್ನು ನಾನು ಒಂದು ಕಡೆ ನೋಡತ್ತೀನಿ ಹೆಂಗೆ ಮಾಡ್ಯಾರ ಹೆಂಗಿಲ್ಲ. ಯಾಕಂದ್ರೆ ನಾವು ಹೆಣ್ಮಕ್ಳಿಗೆ ಗಂಡ್ಸು ಮಕ್ಕಳು ಎಷ್ಟು ಬಂದು ಕೆಲಸ ಮಾಡಿ ಎಷ್ಟು ಚೆಂದ ಅಡುಗೆ ಮಾಡ್ರು ಭೀ ಅದ್ರಾಗ ನಮ್ಮ ಕೈ ಆಡಲ್ಲದ್ರು ನಡೆಯಲ್ಲ, ಏನು ಮಾಡ್ಯಾರ ಏನಿಲ್ಲ ಅಂತಂದು ನೋಡಲ್ಲೋದ್ರೆ. ಇನ್ನು ನಮ್ಮ ಮನೆಯವ್ರು ಏನಪ್ಪ ಅಂದ್ರೆ ಓನ್ಲಿ ಎಣ್ಣೆ ಹಾಕಿ ಅಲ್ಲ ಒಳಗಡೆ ಪೇಸ್ಟ್ ಹಾಕಿ ಬಗಾರ್ ಹೊಡೆದಿರೋ ಅಷ್ಟೇ, ಅದಕ್ಕೆ ಅರಿಶಿಣ ಉಪ್ಪು ಏನೂ ಹಾಕಿಲ್ಲ. ಹಾಗಾಗಿ ಬಂದು ಇನ್ನು ಅರಿಶಿಣ ಮತ್ತು ಸಾಲ್ಟ್ ಹಾಕೀನಿ. ಇವೆರಡು ಹಾಕಿ ಕುದಿಸಿರು ಚಿಕನು ಗಟ್ಟಿ ಆಯ್ತದ. ಅಂದ್ರೆ ಚಿಕನ್ ಇರ್ಲಿಕ್ಕೆ ಸಾಫ್ಟ್ ಇರ್ತದಲ್ವ, ಹಾಗಾಗಿ ನಾವು ಏನು ಮಾಡ್ಬೇಕಂದ್ರೆ ಅರಿಶಿಣ ಮತ್ತು ಉಪ್ಪು ಹಾಕಿ ಕುದಿಸ್ಕೋಬೇಕು ಒಂದು 5-10 ನಿಮಿಷ ಚೆಂದ. ಆಮೇಲೆ ಬೇಕಾದ್ರೆ ಖಾರ ಹಾಕಬೇಕು, ಖಾರ ಹಾಕೋರು ಅವಾಗೆ ಮೆತ್ತಗಾಗೋಯ್ತದ ನನ್ನ ಚಿಕನು. ಹಾಗಾಗಿ ಇನ್ನು ಮಟನ್ ಬೇಕಾದ್ರೆ ಖಾರ ಹಾಕಿ ಕುದಿಸ್ಕೋಬೋದು. ಬಟ್ ಚಿಕನ್ ಏನಪ್ಪ ಅಂದ್ರೆ ಸ್ವಲ್ಪ ಗಟ್ಟಿ ಪೀಸ್ಗಳು ತೋಲ್ ಜಲ್ದಿ ಪೀಸ್ ಮೆತ್ತಗಾಯ್ತವಲ್ವ, ಹಾಗಾಗಿ ಸಾಲ್ಟು ಅರಿಶಿಣ ಹಾಕ್ಕೊಂಡು ಕುದಿಸ್ಕೋಬೇಕು. ಹಾಗಾಗಿ ಸ್ವಲ್ಪ ಅರಿಶಿಣ ಉಪ್ಪು ಹಾಕಿ ನಾನು ಕುದಿಸ್ಕೊಂಡು ಇನ್ನು ನಾನು ಸ್ಟಾರ್ಟ್ ಮಾಡೀನಿ. ಯಾಕಂದ್ರೆ ನಮ್ಮ ಮನೆಯವರಿಗೆ ಒಂದು ಸ್ವಲ್ಪ ಕಲಿಸ್ಲಿಕ್ಕೆ ಕಷ್ಟ ಆಗ್ಲತ್ತಿತ್ತು. ಹಾಗಾಗಿ ಇನ್ನು ಮಕ್ಕಳಿಗೆ ಇಬ್ಬರಿಗಂತೂ ಸಪ್ರೇಟ್ ಖಾರ ಭೀ, ಯಾಕಂದ್ರೆ ಲಾಸ್ಟ್ ಇಯರ್ದು ಖಾರ ಸ್ವಲ್ಪ ಸಪ್ಪಗೆ ಆಯ್ತದಲ್ವ, ಈ ಇಯರ್ದಂತೂ ಫುಲ್ಲು ಖಾರ ರೆಡ್ ಅದ. ಆಗ ನಮ್ಮ ರೆಡ್ ನೋಡೋಳಂದ್ರೆ ನಮ್ಮ ಜಾನು ತಿಂಬಲಳು, ಹಾಗಾಗಿ ಸ್ವಲ್ಪ ಕಮ್ಮಿ ಖಾರದೇ ಲಾಸ್ಟ್ ಇಯರ್ದು ಖಾರದೇ ಹಾಕ್ತೀನಿ. ಈಗ ನೋಡಿರಿ ಈಗ ಹೇಳತ್ತೀನಿ ನಾನು, ಈಗ ಖಾರ ಹಾಕ್ದಲ್ವ ಆವಾಗ ನನಗೆ ಮಕ್ಕಳದ್ದು ಪಲ್ಯದಾಗ ಎಣ್ಣೆ ಹೆಚ್ಚಿಗೆ ಕಾಣ್ತು. ಹಾಗಾಗಿ ನಮ್ಮ ಮನೆಯವರಿಗೆ ಹೇಳ್ದೆ ಎಣ್ಣೆ ಹೆಚ್ಚಿಗೆ ಹಾಕಿರಿ ನೀವು, ಮಕ್ಕಳಿಗೆ ಇಷ್ಟೊಂದು ಎಣ್ಣೆ ಹಾಕಲ್ಲ ಅಂತಂದು ಸಲುವಾಗಿ ಸರಿ ನಮ್ಮ ಪಲ್ಯದಾಗ ಹಾಕು ಅಂತಂದು ಸಲುವಾಗಿ ಮತ್ತು ಆಚೆ ಕಡೆ ಹಾಕ್ದೆ ನಮ್ಮ ಪಲ್ಯದಾಗ. ಬಟ್ ಅದಕ್ಕೆ ಭೀ ಹೆಚ್ಚಿಗಾಗಿ ನೋಡ್ರಿ ನೀವು ಲಾಸ್ಟಿಗೆ ವೀಡಿಯೋ ಕನಿತನ ಆ ಕಲರ್ ಹೆಂಗೆ ಬಂದಿತ್ತಪ್ಪ ಅಂದ್ರೆ ರೆಡ್ಡಾಗಿ ಎಣ್ಣೆ ಮ್ಯಾಗ ತೇಲತ್ತಿತ್ತು. ನಂಗೆ ಅಷ್ಟೊಂದು ಎಣ್ಣೆ ಆಗೇ ಬರಲ್ಲ. ಬಟ್ ಈಗ ತಪ್ಪಿದ್ದೆಲ್ಲ ಹಾಕಿದ ಮೇಲೆ ತಿನ್ನಲೇಬೇಕು. ಇನ್ನು ನಮ್ಮ ಮನೆಯವ್ರಿಗೆ ಲೇಟ್ ಆಗಿತ್ತು, 11 ಹಿಂಗಾಗಿತ್ತು. ಅವರು ಎದ್ದು ಫ್ರೆಶ್ ಅಪ್ ಆಗಿ ಕಂಪಲ್ಸರಿ ಫ್ರೆಶ್ ಅಪ್ ಆಗಲ್ಲೇ ಅವ್ರು ಹೊರಗೆ ಹೋಗಲ್ಲ. ಕೆಲವೊಬ್ರು ಏನೋ ಹಾಗೆ ಬರ್ತಾರೆ, ಬಟ್ ನಮ್ಮ ಮನೆಯವ್ರು ಇಲ್ಲ, ಒಂದು ಅರ್ಧ ಗಂಟೆ ಕನ್ನಡಿ ಮುಂದೆ ಅರ್ಧ ಗಂಟೆ ಬಾತ್ರೂಮ್ನಾಗ ಆಗಿದ ಮೇಲೆ ಹೊರಗೆ ಹೋಯ್ತಾರೆ.
ಫ್ರೆಶ್ ಅಪ್ ಆಗಿ ಚಿಕನ್ ತಂದು ಅದು ಮಾಡತನ 11:30 ಹಂಗಾಗಿತ್ತು. ಹಸುವಾಗಿತ್ತು. ಹಾಗಾಗಿ ಮನ್ಯಾಗ ಲಡ್ಡು ಇದ್ವು ಮತ್ತು ಚುಡುವ ಅವೆಲ್ಲ ಶಿವರಾತ್ರಿಗೆ ಮಾಡಿವಿ. ಇನ್ನು ಹಾಗೆ ಇದ್ವು. ಹಾಗಾಗಿ ಅವೇ ತಿನ್ಕೋತ ಹೋಗ್ಯಾರ. ಇನ್ನು ಇಲ್ಲಿ ಯಾಕೆ ನಿಂತಿರಿ ನೀವು ಫೋನಿಗೆ ಅಡ್ಡ ಅಂತಂದು ಸಲುವಾಗಿ ಇನ್ನು ಹೋಗಿ ಹಾಲ್ನಾಗ ಹೋಗ್ಯಾರ. ನಾನು ಈ ಕಡೆ 2 ಪಲ್ಯಕ್ಕಿಟ್ಟು ಅಂದ್ರೆ ಕಲಸಿ ನಮ್ಮ ಮಕ್ಕಳ ಪಲ್ಯ ರೆಡಿ ಆಗ್ಲಕ್ಕಂತ ನೀರೆಲ್ಲ ಹಾಕಿ ಇಟ್ಟು ಇನ್ನು ಉಳ್ಳಾಗಡ್ಡಿ ಅದು ಕಟ್ ಮಾಡ್ಕೊಳತ್ತೀನಿ. ಇನ್ನು ಮಕ್ಕಳ ಪಲ್ಯ ಈ ಥರ ಕಲರು ಖಾರ ಭೀ ಹಾಕ್ತೀನಿ, ಬಟ್ ಎಲ್ಲೋ ಇಷ್ಟಿದ್ರೆ ಮಕ್ಕಳಿಬ್ರು ತಿಂತಾರೆ. ಇನ್ನು ನಮ್ಮದು ಭೀ ಆಲ್ಮೋಸ್ಟ್ ಹಾಲು ಆಗ್ಯದ. ಇನ್ನು ಖಾರ ಒಂದು ಹಾಕ್ರೆ ಆಗೋಯ್ತು. ಇನ್ನು ಏನಪ್ಪ ಇವತ್ತು ಅಂದ್ರೆ ಒಂದು 3 ಚಮಚ ಹಂಗೆ ಹಾಕೀನಿ. ಟೀ ಸ್ಪೂನ್ಲಿಂತ 3 ಚಮಚ ಹಾಕೀನಿ. ಸ್ವಲ್ಪ ಖಾರ ಜಾಸ್ತಿ ಆಗ್ಯದ. ಸ್ವಲ್ಪ ಖಾರ ರೆಡ್ ಆಗಿತ್ತ, ಹಾಗಾಗಿ ಖಾರ ಜಾಸ್ತಿ ಆಗಿತ್ತು. ಬಟ್ ಓಕೆ, ನಂಗೆ ಇಷ್ಟ ಆಗಿತ್ತು. ಬಟ್ ಏನಪ್ಪ ಅಂದ್ರೆ ತಿನ್ನಕ್ಕೆ ಟೇಸ್ಟ್ ಆಗಿತ್ತು, ಸ್ವಲ್ಪ ಖಾರ ಆಗಿತ್ತು. ಇನ್ನು ಅದ್ರಾಗ ಬೇರೆ ನನಗೆ ಸಂಡೇ ಹಿಡ್ದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಯಿತು. ಹಾಗಾಗಿ ನಾನು ಖಾರ ಭೀ ತಿಂದ, ಹಾಗಾಗಿ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಭೀ ಆಯಿತು. ಅದೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಇದು ಮಾಡಿ ಇನ್ನು ಇವತ್ತು ಸಂಡೇದು ವ್ಲಾಗ್ ಇವತ್ತು ಹಾಕ್ಲತ್ತೀನಿ ಅಷ್ಟೇ. ಇನ್ನು ಆ ಕಡೆ ಮತ್ತು ಕುಟ್ಕೊಂಡಿದ್ದಲ್ವ ಕೊಬ್ಬರಿ, ಅದು ಭೀ ಹಾಕಿ ಎಲ್ಲ ಮಿಕ್ಸ್ ಮಾಡಿ ನೀರು ಹಾಕಿ ಇನ್ನು ಕೊತ್ತಂಬರಿ 2 ಹಾಕಿ ಮಿಕ್ಸ್ ಮಾಡಿ ಇಟ್ಬಿಟ್ಟಿನಿ. ನಮ್ಮ ಮಕ್ಕಳ ಪಲ್ಯ ನಮ್ಮ ಪಲ್ಯ ನೋಡಿರಿ ಯಾವ ಥರ ಬಂದಂತ ರೆಡ್ಡಾಗಿ ಎಣ್ಣೆ ಅಂತ ಏಲತ್ತಿತ್ತು. ಇನ್ನು ಮಕ್ಕಳದ ಪಲ್ಯ ಆಗಿತ್ತಲ್ವ, ಇನ್ನು ನಮ್ಮ ಪಲ್ಯನ ಕುದಿಬೇಕು. ಹಾಗಾಗಿ ನಾನು ಇವರಿಗಿಬ್ರಿಗೂ ಊಟ ಮಾಡ್ಲತ್ತೀನಿ. ಇನ್ನು ನಮ್ಮಲ್ಲಿ ಕಂಪಲ್ಸರಿ ನನ್ನ ಮಕ್ಕಳಿಬ್ಬರು ಮೆತ್ತಂದು ಪೀಸ್ ಅದು ತಿಂಬಲರು, ಹಾಗಾಗಿ ಸ್ವಲ್ಪ ಲೆಗ್ ಪೀಸ್ ಅದೇ ಬೇಕು. ಇನ್ನು ದಿಷ್ಟಿ ತೆಗಿಲತ್ತೀನಿ. ನಾನು ದಿಷ್ಟಿ ತೆಗೆಯೋದು ಕೆಲವೊಬ್ರು ನಂಗೆ ಕೇಳಿರು, ನೀವು ವೀಡಿಯೋ ಮಾಡ್ಲತ್ತೀರಿ ಯೂಟ್ಯೂಬ್ದಾಗ ಹಾಕ್ಲಕ್ಕ, ಬಟ್ ದಿಷ್ಟಿ ತೆಗೆಯೋದೇನು ಏನು ಅವಶ್ಯಕತೆ ಅದ ಅಂತಂದು. ಬಟ್ ಏನಪ್ಪ ಅಂದ್ರೆ ದಿಷ್ಟಿ ತೆಗೆದ್ರೆ ಏನು, ಚಿಕನ್ ಆದ್ರೆ ನಾವು ಹೊರಗಿನ ತರ್ತೇವಲ್ವ, ಹೊರಗಿಂದು ಕೈಯಾಗಿ ಹಿಡ್ಕೊಂಡು ತರ್ತಾರೆ. ಹಾಗಾಗಿ ಯಾರ್ಯಾರು ಕಣ್ಣು ಬೀಳ್ತದೋ ಹಾಗಾಗಿ ಬೀಳ್ತದ. ಮತ್ತು ಏನೇನೋ ಚಿಕನ್ಗೆ ಸ್ವಲ್ಪ ಏನು ಭೀ ಹಿಂದೆ ಬರ್ಬೋದು. ಹಾಗಾಗಿ ಮನೆ ತರೋದು ಒಂದು ಸರ್ತಿ ನಾವು ಇನ್ನೂ ಆ್ಯಕ್ಚುಲಿ ಮನೆಗೆ ತರಲೇವಿ. ಊರಾಗಾದ್ರೆ ಇಲ್ಲಿ ಡೈರೆಕ್ಟ್ ಮನೆಗೆ ತರಬೇಕಾಯ್ತದ, ಹೊರಗೆ ಇಟ್ಟರೆ ಏನೋ ಬೆಕ್ಕಿಗೆ ಇಡಬೇಕಾಯ್ತದಲ್ವ. ಹಾಗಾಗಿ ಇನ್ನು ಸ್ವಲ್ಪ ಮಾಡಿದ್ಮೇಲೆ ಎಲ್ಲ ಮಾಡಿದ್ಮೇಲೆ ದಿಷ್ಟಿ ಎಲ್ಲ ತೆಗಿತೀನಿ. ಕಂಪಲ್ಸರಿ ಚಿಕನ್ ಡೈಲಿ ಮನೆ ಮಾಡ್ತೀನಲ್ವ, ಅದಕ್ಕೇನು ತೆಗಿಯಲ್ಲ. ಬಟ್ ಚಿಕನ್ ಮಟನ್ ಹಿಂಗೆ ಹೊರಗಿಂದ ಏನಾರ ತಂದಿದ್ರೆ ಕಂಪಲ್ಸರಿ ದಿಟ್ಟಿ ತೆಗೆದು ಮತ್ತು ಅದಕ್ಕೊಂದು ಫಸ್ಟ್ ನಾವು ಊಟ ಮಾಡಿದ್ಮೇಲೆ ಮಕ್ಕಳಿಗೆ ಊಟ ಮಾಡಕ್ಕೆ ಕೊಡ್ತೀನಿ ನಾನು. ಹಾಗಾಗಿ ಯಾಕಂದ್ರೆ ನನಗೆ ಕೇಳಿರು ಕೆಲವರು, ಅಂದ್ರೆ ನೀವು ಮಾಡೋದೇ ಯೂಟ್ಯೂಬ್ ಯೂಟ್ಯೂಬ್ದಾಗ ಹಾಕೋ ಸಲುವಾಗಿ ಮಾಡ್ತಿರಲ್ವ, ಅದಕ್ಕೂ ದಿಷ್ಟಿ ತೆಗೆಯೋದು ಏನು ಅವಶ್ಯಕತೆ ಅದ ಅಂತಂದು. ಬಟ್ ಇಲ್ಲ, ಹೊರಗಿಂದು ನಾನ್ ವೆಜ್ ಆಗಲಿ ಏನೇ ಒಂದು ಆಯಿಲ್ ಫುಡ್ ಆಗಲಿ ಸ್ವೀಟ್ ಆಗಲಿ ತಂದ್ರೆ ಕಂಪಲ್ಸರಿ ದಿಟ್ಟಿ ತೆಗೆದು ಹೊರಗೆ ಬೇಟೇ ಬೇಕಾಯ್ತದ. ಇದು ಇನ್ನೇನಪ್ಪ ಅಂದ್ರೆ ಚಿಕನ್ ಇದ್ದ ಸಲುವಾಗಿ ಸಾಲ್ಟಲ್ಲಿಂತ ತೆಗಿತಾರೆ ಅಷ್ಟೇ. ಇನ್ನು ಮಕ್ಳಿಗಿಬ್ರಿಗೂ ಉಳ್ಳ ಕೊಟ್ಟು ಇನ್ನು ನಮ್ಮದು ಭೀ ಪಲ್ಯ ರೆಡಿಯಾಗಿತ್ತು, ನಾವು ಊಟ ಮಾಡ್ತೀವಿ ಫ್ರೆಂಡ್ಸ್. ಇನ್ನು ಇವತ್ತಿನ ವ್ಲಾಗ್ ಎಲ್ಲ ನಿಮಗೆಲ್ಲ ಹೆಂಗೆ ಅನ್ಸದ ಅಂತ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡ್ಕೊ